ನಿಮ್ಮದು ಅಂಗಡಿಯಲ್ಲಿ ಯಾವ ಅಧಿಕಾರಿ, ಕೃಷಿ ಅಧಿಕಾರಿ ಆಗಲಿ ಅಥವಾ ತಹಸೀಲ್ದಾರ್ ಆಗಿ ನಿಮ್ಮಲ್ಲಿ ಎಷ್ಟಿದೆ, ಸ್ಟಾಕ್ ಎಷ್ಟಿದೆ ಅಂತ ಯಾವತ್ತು ಕೇಳಿದ್ರ? ನೀವು ನಮ್ಮ ಒಬ್ಬ ರೈತ ಬಂದ್ರೆ ಅವನಿಗೆ ನಿಮ್ಗೆ ನಿಮ್ಮ ತಮ್ಮಿ ಕೊಡೆ, ಆಧಾರ್ ಕೊಡೆ, 1 ಮೂಟೆ ಗೊಬ್ಬರ 1 ಎಕರೆಗೆ. ಸರಿ, ನಾವು ಪ್ರಧಾನಮಂತ್ರಿಗಳ ಹೇಳಿದ ವಿಷಯಕ್ಕಾಗಲಿ ಅಥವಾ ಈ ದೇಶಕ್ಕೆ ಗೌರವವನ್ನು ಕೊಡ್ತೀವಿ, ಸಂವಿಧಾನಕ್ಕೆ ಬೆಲೆಯನ್ನು ಕೊಡ್ತೀವಿ. 600 ಮೂಟೆಯನ್ನು ಶೇಖರಣೆ ಮಾಡ್ಕೊಂಡಿರುವಂತ 600 ಮೂಟೆಗಳ ಯೂರಿಯಾವನ್ನು ಶೇಖರಣೆ ಮಾಡುವಂತ ಅಧಿಕಾರಿಗಳು ದಾಳಿ ಮಾಡಿ ಹಿಡಿದಿರಲ್ಲ, ಅವ್ರ ಮೇಲೆ ಏನೋ ಕ್ರಮ ತಗೊಂಡಿದ್ರ? ಅವ್ನಿಗೆ ಹೇಗ್ ಬಂತು ಅಂತ ಕೇಳಿದ್ರೆ ಎಲ್ಲಾದ್ರು? ಅದು ಹೆಂಗ್ ಸಾಧ್ಯ ಆಯ್ತು ಅವ್ರಿಗೆ? ಅಂಗಡಿ ಲೈಸೆನ್ಸ್ ರದ್ದು ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ರ? ಹಾಗಿದ್ಮೇಲೆ ನೀವ್ ಯಾಕೆ ತಹಸೀಲ್ದಾರ್ ಆಗಿರ್ಬೇಕು, ನೀವ್ ಯಾಕೆ ಏವ ಆಗಿರ್ಬೇಕು? ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಾವು ಸಂಘಟಿತರಾಗೋದೆ. ಇವತ್ತು ಕ್ರಿಮಿನಾಶಕ ರಸಗೊಬ್ಬರಗಳ ರೇಟ್ ದುಪ್ಪಟ್ಟಾಗಿದೆ. ಯೂರಿಯಾ ಕೇಳಲಿಕ್ಕೆ ಹೋದ್ರೆ 400, 1 ಮೂಟೆಗೆ ಮಾತ್ರ 280 ರೂಪಾಯಿ ತಗೊಳ್ತಾನೆ. ಜಾಸ್ತಿ ಕೇಳಿದ್ರೆ ಅವನೇ ಕೊಡ್ತಾನೆ. ಅದೇ ಅಂಗಡಿಯಲ್ಲಿ ಸಿಗುತ್ತೆ, ಕಾಸಂತೆಯಲ್ಲಿ ಸಿಗುತ್ತೆ, 600, 800 ರೂಪಾಯಿ ಸಿಗುತ್ತೆ. ನೀವು ಸೌಜನ್ಯಕ್ಕೋಸ್ಕರ ಅಂಗಡಿ ಕೇಳಲಿಲ್ಲ. ನಿಮ್ಗೆ AC ಹಾಕೊಟ್ಟಿದೀವಿ, ಫ್ಯಾನ್ ಹಾಕೊಟ್ಟಿದೀವಿ, ಉತ್ತಮ ವಿಧಾನಸೌಧವನ್ನು ಕಟ್ಕೊಟ್ಟಿದೀವಿ. ನೀವು ಕೂತ್ಕೊಳ್ಳಿಕ್ಕಲ್ಲ. ನಿಮಗೆ ಜ್ಞಾನ ಇರ್ಲಿ, ನಿಮಗೂ ಜ್ಞಾನ ಇರಬೇಕು. ನಾನು ಹೋಗ್ಬೇಕು, ರೈತರ ಸಮಸ್ಯೆಗಳು ಕೇಳಬೇಕು. ರೈತರ ಸಮಸ್ಯೆ ಬಂದ್ರೆ ಅಂಗಡಿಗಳಲ್ಲಿ ವೆರಿಫಿಕೇಶನ್ ಮಾಡುವಂತ ಕೆಲಸವನ್ನು ಮಾಡಬೇಕು. ಯಾವ ಅಂಗಡಿಗಳು ಮುಂದೆ ಡಿಸ್ಪ್ಲೇ ಮಾಡಿದ್ರೆ ನನ್ನ ಹತ್ರ ಇಷ್ಟು ಯೂರಿಯಾ ಇದೆ, ಇಷ್ಟು DAP ಇದೆ, ಇಷ್ಟು 19 ಇದೆ ಅಂತ ಯಾವ ಅಂಗಡಿಯಲ್ಲಿ ಹೇಳಿದಾರ? ನಿಷೇಧಿತ ಔಷಧಿಗಳನ್ನ ಅಂಗಡಿಯಲ್ಲಿ ಮಾಡ್ತಾ ಇದ್ದಾರೆ, ಬಿಲ್ ಕೊಡದೆ ಕಂಡು. ಅದು ನಿಮ್ಗೆ ಗೊತ್ತಾಗ್ತಿಲ್ವಾ? ಅಥವಾ ಗೊತ್ತಿದ್ದು ತಪ್ಪು ಮಾಡ್ತಾ ಇದ್ದೀರಾ? ನಾವು ನಿಮ್ಗೆ ಹಂಗೆ ಅನ್ಬೇಕು. ಈಗ ನಮ್ಮ ಮಿತ್ರರು ಹೇಳಿದಾಗ ಹಾಗೆ ಹೇಳ್ಬೇಕು ನಿಮ್ಗೆ. ನಾವು ಅಲ್ಲಿ ಹೇಳಲಿಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ನಾವು ಕಂಡಿಲ್ಲ. ಸಂವಿಧಾನದಲ್ಲಿ ಅವಕಾಶ ಇದೆ, ನಮ್ಗೆ ಅದ್ರ ಮೇಲೆ ಗೌರವ ಇದೆ. ನೀವು ಆ ಕೆಲಸವನ್ನ ಮಾಡಲೇಬೇಕು. ಮುಂದಿನ ದಿನಗಳಲ್ಲಿ ರೈತರಿಗೆ ಇನ್ನೊಂದು ತಿಂಗಳಲ್ಲಿ ನೀವು ಆ ಮಳೆ ಬೀಳಕ್ಕೂ ಮುಂಚೆ ಆ ಬಂಡಿದಾರಿಗಳನ್ನ ಬಿಡಿಸ್ತಾ ಇದ್ದ ಪಕ್ಷದಲ್ಲಿ ನಾವು ನಿಮ್ಮ ತಾಲೂಕು ಕಚೇರಿಗೆ ಬೀಗ ಹಾಕಲಿದ್ದೀವಿ. ನಿಮ್ಮೆಲ್ಲರೂ ಕೂಡ ಕೂಡಾಕ್ಲಿಕ್ಕಿದ್ದೀವಿ. ತಾಲೂಕು ಕಚೇರಿ ಒಳಗಡೆ ಕೂಡಾಕ್ಲಿದ್ದೀವಿ ನಿಮ್ಗೆ. ಹಾಗೆಯೇ RIVA ಕೆಲಸ ಬಹುಶಃ ಯಾರು ಗೊತ್ತ